ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಬಂದೆ. ಮೊದಲೇ ಸ್ವಲ್ಪ ಕೋಲ್ಡ್ ಆಗಿದೆ ಆ್ಯಂಡ್ ಈ ಕೂದಲು ಒಣಗೋದು ತುಂಬಾ ಟೈಮ್ ಹಿಡಿಯುತ್ತೆ. ಆಚೆ ಬೇರೆ ಹೋಗಬೇಕು ಇವತ್ತು. ಬ್ಲೌಸ್ಗಳೆಲ್ಲ ಒಳ್ಳೆ ಹಾಕೋಕ್ಕೆ ಹೋಗೋಣ. ಹಂಗೆ ಒಂದು ಸ್ವಲ್ಪ ನಾವು ಈ ಗಾಂಧಿ ಬಜಾರ್ ಸೈಡೆಲ್ಲ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಒಂದಷ್ಟು ಜ್ಯುವೆಲ್ರೀಸ್ ನೋಡಬೇಕು. ಆಮೇಲೆ ಫಸ್ಟು ಮೇಯ್ನ್ ಬ್ಲೌಸ್ ಹೊಲಿಯೋಕೆ ಕೊಟ್ಬಿಡ್ಬೇಕು. ಬ್ರೈಡಲ್ ಬ್ಲೌಸ್ ಎಲ್ಲ ಅಂದರೆ ವರ್ಕ್ ಎಲ್ಲ ಇರುತ್ತೆ, ಸ್ವಲ್ಪ ಜಾಸ್ತಿ ದಿನ ಮುಂಚೆನೇ ಕೊಟ್ಟರೆ ನಮ್ಗೆ ಹೇಗೆ ಬೇಕು ಆ ಥರ ಮಾಡಿಸ್ಕೊಬೋದು. ನಾವು ಟ್ರಯಲ್ ಮಾಡಿ ನೋಡ್ಬೋದು ಅನ್ನೋ ರೀಸನ್ಗೆ ನಾವಿವತ್ತು ಹೋಗ್ಬಿಡೋಣ. ಇವತ್ತೇ ಜಾಸ್ತಿ ಡಿಲೇ ಮಾಡೋದು ಬೇಡ. ಆಮೇಲೆ ಹುಡುಗದು ಬಟ್ಟೆ ಎಲ್ಲ ತೊಗೊಂಡು ನಮ್ಮ ಮನೆ ಸೈಡ್ ಮನೆ ದೇವ್ರಿಗೆ ತೊಗೊಂಡೋಗಿ ಕಾರ್ಡೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕು. ಸೊ ಅದಕ್ಕೂ ನಮಗೆ ಬೇಗನೆ ಬೇಕಾಗುತ್ತೆ. ಸೊ ಅದೊಂದು ರೀಸನ್ಗೂ ಕೂಡ ನಾವು ಇವತ್ತು ಆ ಪ್ಲ್ಯಾನ್ನ ಇಟ್ಕೊಂಡಿದ್ದೀವಿ. ಸೊ ಸಿಂಪಲಾಗಿ ರೆಡಿ ಆಗಿ ಹೋಗ್ತೀನಿ. ಇದು ಒಂದು ಟಾಪ್ ನೀವು ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೊಂದು ಬ್ಲ್ಯಾಕ್ ಜೀನ್ಸ್ ಹಾಕ್ಕೊಂಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ ಆಚೆ ಹೋದಾಗ ಅನ್ನೋ ಒಂದು ರೀಸನ್ಗೆ ಅಷ್ಟೇ. ಆ್ಯಂಡ್ ನಮ್ಮನ ಬಟ್ಟೆ, ನನ್ನ ಬಟ್ಟೆ, ಸ್ನೇಹದ ಬ್ಲೌಸ್ ಆಗಿರ್ಬೋದು, ಆಮೇಲೆ ರಾಣಿ ಅಕ್ಕ, ಸುಪ್ರೀತಾ ಎಲ್ಲರದು ಒಟ್ಟಿಗೆ ಕೊಡ್ತಾಯಿದ್ದೀವಿ. ಆ್ಯಂಡ್ ಯಾರ ಹತ್ರ ಕೊಡ್ತೀರಾ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ. ಸೊ ಇವತ್ತು ನೋಡ್ಬೋದು ನಾವು ಯಾವಾಗಲೂ ಯಾರ ಹತ್ರ ಹೊಲ್ಸೋದು ಆ್ಯಂಡ್ ಅವ್ರ ಡೀಟೇಲ್ಸ್ ಆ್ಯಂಡ್ ನಾವು ಯಾವ ಥರ ಹೊಲಿಸ್ಬೇಕು ಅಂದ್ಕೊಂಡಿದ್ದೀವಿ ಏನು ಅನ್ನೋದೆಲ್ಲ ಬ್ಲೌಸ್ ಬಂದಮೇಲೆ ನಾನು ತೋರಿಸ್ತೀನಿ. ಈ ಸತಿ ಮದುವೆ ಮುಂಚೆನೇ ನಿಮಗೆ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ, ಬಂದಮೇಲೆ ಹೇಗೆ ಬಂದಿದೆ, ನಾನು ಯಾವ ಥರ ಡಿಸೈನ್ ಹೇಳಿದ್ದೀನಿ ಎತ್ತ ಅಂತ ಎಲ್ಲ. ಆ್ಯಂಡ್ ಇವಾಗ ಅದಕ್ಕೂ ಮುಂಚೆ ಇವಾಗ ರೆಡಿಯಾಗಿ ಬಂದೆ. ಜಾಸ್ತಿ ಟೈಮ್ ಇಲ್ಲ, ಇವಾಗ ಹೇಳಿದ್ನಲ್ಲ ಬೇಗ ಹೋಗಬೇಕು. ಅಲ್ಲಿಂದ ಗಾಂಧಿ ಬಜಾರ್ ಬೇರೆ ಹೋಗ್ಬೇಕು. ಅದರಲ್ಲೂ ವೀರು ಹಿಡ್ಕೊಂಡು ನಮಗೆ ಸಖತ್ತು ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ. ಆ್ಯಂಡ್ ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೆ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಗೊಂಬೆದು ಬರ್ಡೇಗೆ ಹೋದಾಗ ನಾನು ಈ ಮಾಮಾರ್ತದ್ದು ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ನೇ ಯೂಸ್ ಮಾಡೋದು. ಯಾಕಂದರೆ ಸ್ನಾನ ಮುಖ ತೊಳೆದಂಗೂ ಆಗುತ್ತೆ, ಲೋಷನ್ ಕೂಡ ಹಚ್ಕೊಂಡಂಗೂ ಆಗುತ್ತೆ, ಮಾಯ್ಶ್ಚರೈಸರ್. ಸೊ ಎರಡೂ ಮುಗಿಯುತ್ತೆ, ನನಗೆ ಜಾಸ್ತಿ ಸ್ಟೆಪ್ಸ್ ಇರೋದಿಲ್ಲ. ಆ್ಯಂಡ್ ನನಗೆ ಇಷ್ಟ ಆಗಿದೆ ಹಾಗಾಗಿ. ಆ್ಯಂಡ್ ಆಲ್ರೆಡಿ ನಾನು ಒಂದು ಸೋಪ್ನ ಯೂಸ್ ಮಾಡಿಬಿಟ್ಟಿದ್ದೀನಿ. 4 ಬರುತ್ತೆ ಆ್ಯಂಡ್ ಈ ಥರ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದೆಲ್ಲ ಸೋಪ್ ಫ್ಲಿಪ್ಕಾರ್ಟ್ ಮತ್ತು ಪರ್ಪಲ್ ಮತ್ತು ಮಾಮಾರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಮಾಮಾರ್ತ್ ಆ್ಯಪಲ್ಲಿ ಕೂಡ ನಿಮಗೆ ಏನಪ್ಪ ಅಂದರೆ ಮಾಮಾರ್ತ್ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮ ಮನೆ ಹತ್ರ ಇರೋ ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ನೀವೇನಾದರೂ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಚೆಕ್ ಮಾಡಿ. ಲಾಸ್ಟ್ ಟೈಮು ನಾನು ಲಿಂಕ್ ಸರಿಯಾಗಿರೋದು ಹಾಕಿರಲಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಹಾಗಾಗಿ ಇನ್ನೊಂದ್ಸತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೀಮ್ ಮತ್ತು ಟೀ ಇದೆ. ನೀಮ್ ಇರೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಒಳ್ಳೆ. ಟ್ರೀನೂ ಅಷ್ಟೇ, ನಿಮ್ಗೆ ಏನಾದ್ರು ಜಾಸ್ತಿ ಆ್ಯಕ್ನಿ ಆಗ್ತಾ ಇದೆ ಆ್ಯಂಡ್ ಆ ಥರ ಪ್ರಾಬ್ಲಮ್ಸ್ಗೂ ಇದು ತುಂಬಾ ವರ್ಕ್ ಆಗುತ್ತೆ. ಸೊ ನನ್ನ ರೀಸೆಂಟ್ ಟೈಮಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥ ಒಂದು ಬೆಸ್ಟ್ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಹಚ್ಕೊಂಬಂದರೆ ಮಾಯ್ಶ್ಚರೈಸರೇ ಬೇಕಾಗಲ್ಲ. ಸೊ ಇದ್ರದ್ದು ಲಿಂಕ್ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ಹೌದು ಸ್ವಾತಿ ಸೋಪ್ ತುಂಬಾ ಚೆನ್ನಾಗಿದೆ ಅಂತ. ನನಗಂತೂ ಸಖತ್ ಇಷ್ಟ ಆಗಿದೆ. ಸೊ ಬಿಗ್ ಥಮ್ಸ್ ಅಪ್. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ಕ್ವಿಕ್ಕಾಗಿ ರೆಡಿಯಾಗಿ ಒಂದು ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೊಂಡು ಹೋಗ್ತೀನಿ. ಕೂದಲು ಒಣಗದೇ ಇಲ್ಲ ನನ್ನ ಕೂದಲು, ಹಾಗಾಗಿ. ಆ್ಯಂಡ್ ತುಂಬ ರಫ್, ತುಂಬ ಡ್ಯಾಮೇಜ್ ಕೂಡ ಆಗಿಬಿಟ್ಟಿದೆ. ನೋಡಬೇಕು ಏನು ಮಾಡೋದು ಅಂತ. ಇವಾಗ ಫಸ್ಟು ಮದುವೆ ಎಲ್ಲ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ನಾನು ಒಂಚೂರು ರೆಡಿಯಾಗಿ ವೀರನ್ನು ಕರ್ಕೊಂಡು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಅವನದೇ ಒಂದಷ್ಟು ಪ್ಯಾಕಿಂಗ್ಗಳಿರುತ್ತೆ, ವಾಟರ್ ಬಾಟ್ಲು, ಆಮೇಲೆ ಒಂದಷ್ಟು ಸ್ನ್ಯಾಕ್ಸು, ಆಮೇಲೆ ಒಂದು ಹಾಲ್ ಬಾಟ್ಲು, ಡೈಪರು ಅಂತ ಎಲ್ಲ. ಸೊ ಅದನ್ನೆಲ್ಲ ಬಿಡದೆ ಮರಿದೆ ಎತ್ಕೊಂಡು ಹೋಗೋಣ. ಸೊ ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಅಂದೆ, ಬಟ್ ಮಾಡೋಕ್ಕೆ ಆಗಲಿಲ್ಲ. ಫೈನಲಿ ನಾವು ಚಾರ್ವಿ ಬೌಟಿಕ್ ಹತ್ರ ರೀಚ್ ಆದ್ವಿ. ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು ನನ್ನ ಎಲ್ಲ ಬ್ಲೌಸ್ ನಾನು ಎಲ್ಲನೂ ಶ್ವೇತಕ್ಕನ ಹತ್ರನೇ ಹೊಲಿಸೋದು. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ನಾನು ಯಾವ ಥರ ಫೋಟೋ ತೋರಿಸ್ತೀನಿ ಅವ್ರು ಅದೇ ಥರ ಇನ್ನೂ ಚೆನ್ನಾಗಿ ಬ್ಲೌಸ್ ಡಿಸೈನ್ ಮಾಡಿ ಕೊಟ್ಟಿರ್ತಾರೆ. ಬ್ಲೌಸ್ ಮಾತ್ರ ಅಲ್ಲ, ನನಗೆ ಫ್ರಾಕ್ ಆಗಿರ್ಬೋದು, ವೀರುಗೆ ಬ್ಲೇಸರ್ ಆ್ಯಂಡ್ ಸುನಿಗೆ ಕೂಡ ಬ್ಲೇಸರ್ ಎಲ್ಲ ಹೊಲ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅವರು ಹೊಲ್ಕೊಡ್ತಾರೆ. ಸೊ ಹಾಗಾಗಿ ನಾವು ಎಲ್ಲರೂ ಇಲ್ಲೇ ಹೊಲ್ಸೋಕ್ಕೆ ಬಂದಿರೋದು. ತುಂಬ ಜನ ಕೇಳ್ತಾಯಿದ್ರು ಒಂದು ಒಳ್ಳೆ ಸೀರೆ ಬ್ಲೌಸ್ ಹೊಲಿಯೋದಕ್ಕೆ ಒಂದು ಜಾಗ ಹೇಳಿ ಸ್ವಾತಿ ಅಂತ. ಇವ್ರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಕತ್ರಗುಪ್ಪೆಲ್ಲೇ ಇರೋದು, ಆರಾಮಾಗಿ ಹೋಗ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ, ಒಂದು ಮಾತಿಲ್ಲ. ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವತ್ತು ನಾನು ಹೋದಾಗ. ನನಗೆ ಸ್ಪೆಷಲಿ ಇವರು ಸಖತ್ ಇಷ್ಟ ಆಗುತ್ತೆ. ಅವ್ರ ಫಿಟ್ಟಿಂಗ್ ಆಗಿರ್ಬೋದು, ಅವ್ರ ವರ್ಕ್ ಆಗಿರ್ಬೋದು, ಒಂದು ಮಾತಿಲ್ಲ, ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿರುತ್ತೆ.
ಸೊ ಹಾಗಾಗಿ ಸ್ನೇಹನ್ ಕೂಡ ಇಲ್ಲ ಕರ್ಕೊಂಬಂದಿದ್ವಿ. ಹುಡುಗಿಗೆ ಒಂದು ಮದುವೆ ದಿನಾನೇ ಬ್ಲೌಸ್ ಒಂದು ಮೇಯ್ನ್ ಅಲ್ವಾ, ಅದಕ್ಕೆ ಹ್ಯಾಂಡ್ ವರ್ಕ್ ಚೆನ್ನಾಗಿ ಮಾಡಿ ಡಿಸೈನ್ ಎಲ್ಲ ಮಾಡಿಸ್ಕೊಂಡ್ರೆ ಅದು ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸ್ನೇಹಂಗೂ ಇಲ್ಲೇ ಹೊಲ್ಸೋಣ ಅಂದ್ಬಿಟ್ಟು ಒಂದಷ್ಟು ಡಿಸೈನ್, ಒಂದಷ್ಟು ಫೋಟೋಸ್ ಇವಾಗ ನಾವು ನೋಡಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಪಿಂಟ್ರೆಸ್ಟಲ್ಲಿ, ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ತೊಗೊಂಡು ಬಂದಿದ್ವಿ. ಆ್ಯಂಡ್ ಸ್ನೇಹ ಕೂಡ ಒಂದಷ್ಟು ಡಿಸೈನ್ ಯಾವ ಥರ ಬೇಕು ಬ್ಲೌಸು, ಅವಳಿಗೆ ಮದುವೆ ಹುಡುಗಿ ಅವಳಿಗೆ ಯಾವ ಥರ ಬೇಕು ಅಂತ ಇಷ್ಟ ಇರುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಬಂದಿದ್ಲು. ಸೊ ಅದನ್ನು ಎಲ್ಲ ನೋಡಿ ಅಳತೆ ಎಲ್ಲ ಕೊಟ್ಟು ಇಲ್ಲಿ ಒಲೆ ಹಾಕ್ತಾಯಿದ್ವಿ. ಹೇಳ್ಬೇಕಂದ್ರೆ ನಾನು, ಸ್ನೇಹ ಅವರಮ್ಮ, ನಮ್ಮಮ್ಮ, ರಾಣಿ ಅಕ್ಕ, ಆಮೇಲೆ ಸುಪ್ರೀತಾ, ಇಷ್ಟು ಜನನೂ ಇಲ್ಲೇ ಹೊಲಿಸ್ತಾ ಇದ್ದೀವಿ. ಫುಲ್ ಫ್ಯಾಮಿಲಿನೇ. ಆ್ಯಂಡ್ ಸ್ಯಾರಿಗಳಂತೂ ಯಾವ್ಯಾವುದು ಯಾರ್ದು ಅಂತ ನಾನು ಬಂದ ಮೇಲೆ ನಿಮಗೆ ತೋರಿಸ್ತೀನಿ. ಇವಾಗಲೇ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ವೀಡಿಯೋದಲ್ಲಿ ಸೀರೆ ಬ್ಲೌಸ್ ಎಲ್ಲ ಬರಲಿ. ಆಮೇಲೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲೇನಂದರೆ ಒಂದು ಸತಿ ನೀವು ಮೆಷರ್ಮೆಂಟ್ ಕೊಟ್ಬಿಟ್ರೆ ನೆಕ್ಸ್ಟ್ ಸತಿಯಿಂದ ಅವ್ರ ಹತ್ರ ನೀವು ಬರೀ ಕೊಟ್ಟು ಬಂದರೆ ಸಾಕು, ಅವ್ರು ಅದೇ ಅಳತೆಗೆ ಪರ್ಫೆಕ್ಟಾಗಿ ಹೊಲ್ದು ಕೊಟ್ಟಿರ್ತಾರೆ. ಆ್ಯಂಡ್ ಶ್ವೇತಕ್ಕನೂ ಅಷ್ಟೇ ತುಂಬ ಸ್ವೀಟ್. ಆ್ಯಂಡ್ ಹೇಳಿದ ಟೈಮ್ಗೆ, ಆಮೇಲೆ ಹೇಳಿದ ಥರ ಇನ್ನೂ ಚೆನ್ನಾಗೆ. ಒಂದೊಂದು ಸತಿ ನಾನು ಏನು ಮಾಡ್ತೀನಿ ಗೊತ್ತಾ, ಸೀರೆ ಕೊಟ್ಬಿಡ್ತೀನಿ, ಆಗ ಯಾವುದಾದ್ರು ಹೊಸ ಡಿಸೈನ್ ನಿಮ್ಗೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಹೊಲ್ದುಬಿಡಿ ಅಂತೀನಿ. ಅವರು ಎಷ್ಟು ಚೆನ್ನಾಗಿ ಹೊಲ್ದಿರ್ತಾರೆ ಅಂದರೆ, ನಾವೆಲ್ಲ ಸ್ಯಾರಿ ಹಾಕ್ಕೊಂಡು ಹೋಗಿರ್ತೀವಿ ನೋಡಿ, ಅಲ್ಲಿ ಒಂದು ಮಿನಿಮಮ್ 5-10 ಜನ ಈ ಬ್ಲೌಸ್ ಎಲ್ಲಿ ಹೊಲ್ಸ್ಕೊಂಡೆ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗೆ ಡಿಸೈನ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವು ಯಾರು ನಿಮ್ಗೆಲ್ಲಾದರೂ ಫಿಟ್ಟಿಂಗ್ ಸರಿ ಆಗ್ತಾಯಿಲ್ಲ, ನೀವು ಒಂದು ಡಿಸೈನ್ ಹೇಳಿದ್ರೆ ಅವರೇ ಒಂದು ಡಿಸೈನ್ ಹೊಲಿತಾರೆ. ಆಮೇಲೆ ಎಷ್ಟು ಕಾಸು ಕೊಟ್ರು ಚೆನ್ನಾಗೇ ಹೊಲಿಯಲ್ಲ ಅವರು ಅನ್ನೋ ಥರ ನಿಮ್ಗೇನಾದ್ರು ಪ್ರಾಬ್ಲಮ್ಗಳಿದ್ದರೆ ನೀವು ಒಂದು ಸತಿ ಶ್ವೇತಕ್ಕನ ಹತ್ರ ಬಂದು ಬ್ಲೌಸೋ ಇಲ್ಲ ಒಂದು ಡ್ರೆಸ್ಸೋ ಏನಾದರೂ ಒಂದು ಹೊಲ್ಸ್ಕೊಂಡು ಹೋಗಿ. ಆಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ, ಹೌದು ಸ್ವಾತಿ ಸಖತ್ತಾಗಿ ಹೊಲ್ಕೊಟ್ಟಿದ್ದಾರೆ, ನಾನು ಇನ್ಮೇಲಿಂದ ಇಲ್ಲಿ ಪರ್ಮನೆಂಟ್ ಕಸ್ಟಮರ್ ಅಂತ ನೀವೇ ಹೇಳ್ತೀರಾ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೊಲ್ಕೊಡ್ತಾರೆ. ಆ್ಯಂಡ್ ತುಂಬ ಹೊಸ ಡಿಸೈನ್ ಆ್ಯಂಡ್ ತುಂಬ ಯೂನಿಕ್ಕಾಗಿರುತ್ತೆ ಅವರ ಬ್ಲೌಸ್ ಡಿಸೈನ್ಸು. ಆಮೇಲೆ ಡ್ರೆಸ್ಸು ಅಷ್ಟೇ, ನಾನು ಇಷ್ಟೊಂದು ಫ್ರಾಕೆಲ್ಲ ಹೊಲ್ಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ತುಂಬ ಜನ ನನ್ನ ಕೇಳ್ತಾ ಇರ್ತೀರ, ನನ್ನ ಫೇವ್ರೆಟ್ ಜಾಗ ಇದು, ಯಾವುದೇ ಡ್ರೆಸ್ಸು ಬ್ಲೌಸು ಹೊಲ್ಸೋದಕ್ಕೆ ಚಾರ್ವಿ ಬಾಟಿಕ್, ಶ್ವೇತಕ್ಕ, ಕತ್ರಗುಪ್ಪೆಲ್ಲೇ ಇರೋದು. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿದ್ದೀನಿ, ನಿಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಮೀಟ್ ಮಾಡಿ. ಜಿಟ್ಟು ಬಂದ್ ಮಾಡು ಹಂಗೆ ಇದು ಮಾಡು, ಅದ್ರಲ್ಲೇ ಮಾಡು, ಬಂದ್ ಮಾಡು. ಮಾಡಕ್ ಬರಲ್ಲ ಅನ್ಸುತ್ತೆ. ಮೇಲಕ್ಕೊಂದು ಇದಾಕು. ಪಿನ್ ಮಾತ್ರ ಅದಕ್ಕೆ, ಸೀರೆ ಮಾತ್ರ ಇಷ್ಟು ನಂದು. ಇನ್ನೊಂದು ಹಾಕಿತ್ತು ನಮ್ಮ ಬೇಡ ಅಂತ ಇನ್ನೊಂದ್ಸತಿ ಹೊಲ್ಸಂತೆ, ಸಾಕು ಬಿಡಿ. ಇನ್ನೊಂದು 4 ಎತ್ತಿಕ್ತೆ. ಫೋಟೋಸ್ ಇತ್ತು ಲೆಹಂಗಾ ಡಿಸೈನ್ ಬಾಕ್ಸ್ ನಾನು ತೋರಿಸ್ತೀನಿ, ಕೊಡಿ ಫೋನ್ ಹಾಕ. 160 ಹೋಗ್ಬಿಡು ಮಧ್ಯಾಹ್ನ ಮನೆಗೆ ಹೋಯ್ತ್ಯಾ ಅತ್ತೆ ಎಲ್ಲಿ ವೀರು? ಅತ್ತೆ ಎಲ್ಲಿ ವೀರು? ಅತ್ತೆ ಎಲ್ಲಿ? ಇಲ್ಲಿ ಅಜ್ಜಿ ಎಲ್ಲಿ? ಅಜ್ಜಿ ಇನ್ನೊಂದು ಅಜ್ಜಿ, ಇನ್ನೊಂದು ಅಜ್ಜಿ ಅಜ್ಜಿ ಅಜ್ಜಿ. ಬಿಸ್ಕೆಟ್ ಅಪ್ಪ ಯಾರು ಕೊಡ್ಸಿದ್ ನಿಂಗೆ? ಸುಪ್ರೀತಾ ಎಲ್ಲಿ? ಮಮ್ಮಿ ಸುಪ್ರೀತಾ ಎಲ್ಲಿ? ಆಂಟಿ ಅಲ್ಲಿ ಅಜ್ಜಿ, ಇನ್ನೊಂದು ಅಜ್ಜಿ. ಇನ್ನೊಂಚೂರು ಇರ್ಬೇಕಂತೆ. ಏನು ತಿಂತಾರದು ಇದು? ತಿನ್ನು, ಕೇಕ್ ತಿಂತಾರ? ತಿನ್ನು. ಅಲ್ಲ ಮಳೆ ತಿಂದ ಅರ್ವೆ ಕೆಟ್ಟ ಹಂಗೆ ತಿಂತಾರೆ ಸುಮ್ಮನೆ ಒಂದು. ಅಲ್ಲಿ ಹೋಗ್ಬೇಡ.
ಬಿಡು ರಾಜು, ಯಾವ್ದು ಗಾಡಿ ಇಲ್ಲ ಆಡ್ಲಿ ಎಂಥದಿಲ್ಲ. ಮೇಲೆ ಕತ್ತೆತ್ತು ನೀನು. ಇರ್ಲಿ ಅಕ್ಕ. ಇರ್ಲಿ ಇರ್ಲಿ. ಏನಪ್ಪ ಜೀ ಅಂತ ಕುಡಿಯಪ್ಪ, ಗಂಡಸಿಗೆ ಹಾಕೋತದ ಅದು. ಕುಡಿ. ಇಯ್ಯ ಕುಡಿ, ಇಯ್ಯ ಕುಡಿ, ಇಯ್ಯ ಕುಡಿ. ಅದು ಹೆಂಗಿದೆ ತಂಗಿ ಹೊಲಿತಾರೆ, ಅವ್ರದ್ದೇ ಕೊಟ್ಟಿರ್ತಾರೆ, ಇದೆ ನಾವು ಮಾಡ್ಸಿರಲ್ಲ. ಸೀರೆ ಬ್ಲೌಸ್ ಸೀರೆ ನೀನು ತೊಗೊಂಡಲ್ಲ ಸ್ನೇಹ, ನೀನು ಹೊಲಿಸ್ತಲ್ಲ ಆ ಥರದಲ್ಲಿ. ಇದು ಇವಳು ಆನ್ಲೈನ್ದು ಇದು ಅಲ್ವಾ ಸ್ವಾತಿ? ಮೈಸೂರು ಸ್ಯಾರಿ ಉದ್ಯೋಗ. ಅಲ್ಲಿ ತರಿಸಿರೋದು ಅದು. ಅದರದ್ದು ಕಟ್. ಚೆನ್ನಾಗದ ಅದ್ರ ಬ್ಲೌಸ್ ಇಲ್ಲ ಅಲ್ಲಿ ಯಾವಾಗಲೇ ಇದು ಮಾಡಿಕೊಟ್ರಲ್ಲ, ಚೆನ್ನಾಗಲ್ಲ ಎಲ್ಲರೂ ಹಾಕೊಳಕ್ಕೆ. ಬ್ಲೌಸ್ ಚೆನ್ನಾಗದ ಅಲ್ವಾ? ಈ ಥರ ನೀನು ನಮ್ಮೇಲೆ ಹೊಲಿಸ್ಕೊಳ್ಳಿ ತಗೋ. ಚೆನ್ನಾಗವೆ. ಕಮ್ಮಿನೂ ಆಗುತ್ತೆ. ಅಂದ್ರೆ ಇದು ಅವ್ರು ನೀಟಾಗಿ ಹಾಕ್ತಾರೆ, ನಮ್ಗೆ ನೀಟಾಗಿ ಹಾಕಕ್ ಬರಲ್ಲ. ಬಟ್ ಇದೇನು ಮತ್ತೆ ಲಾಂಗ್ ರನ್ನಲ್ಲಿ ಹೋಗುತ್ತೆ, ವಾಶ್ ಮಾಡಿ. ತೆಗಿ ಬ್ಲೌಸು. ಹಿಂದೇನು ಚೆನ್ನಾಗಿದೆ ಅಲ್ಲ? ಗೊತ್ತಿಲ್ಲ ಒಟ್ಟು ಇದು ಅಲ್ಲ, ಇದ್ರ ಜೊತೆ ಇನ್ನೊಂದು ಕೊಟ್ಟಿದೆ, ಅದು ಒಂದು ರೌಂಡ್. ಅದು ನಂದದು ನಂದೆ, ಅದು ನಂದೆ. ಸ್ಯಾರಿಗಳೆಲ್ಲ ಅಲ್ಲೇ ಇವೆ, ಅಲ್ಲಿ ನೋಡ್ರೆ ಗೊತ್ತಾಗಲ್ವ ಸೈಜು ರಾಜು ಎಷ್ಟು ಅಗಲ ಅದೇ. ನಿಮ್ಮ ಇದರಲ್ಲೇ ಒಂದೆರಡು ಕೊಡೆ. ಏಯ್ ನಮ್ಮ ಅವನಿಗೆ ಆಗಲ್ಲ ಅದೆಲ್ಲ. ಇವಾಗ ನಾನು ಗೊಂಜಾಕಾಲ ನಂದೇ ನಂದೇ ಅದು ನೋಡ್ರೆ ಗೊತ್ತಾಗತ್ತಲ್ಲ ಕಲರು. ಯಾವಾಗ್ಲೂ ತಗೊಂಡಿದ್ದಿತ್ತು ಮನೆ ಹತ್ರ, ದೇವಸ್ಥಾನಕ್ಕೆ ಎಲ್ಲಾರ ಹೋಗಿ ಬಂದಾಗಿರ್ಲಿ ಅಂತ. ನನಗೂ ಅವತ್ತೆಲ್ಲ ಆಗತ್ತೆ. ನನ್ಗೆ ಈ ಕಲರ್ ಇಷ್ಟ, ಬಾಟಲ್. ನನಗೆ ನನ್ನ ಮಗನಿಗೆ ಎರಡು ಸೀರೆ ಇಲ್ಲೇ ಐತೆ ನೋಡು ಅಂತಲ್ಲೇ. ಅವನು ಬೇಕಂತ ತಂದಿಲ್ಲ, ಜುಗ್ಗ ಒಲೆ ಹಾಕೋದು ಬೇಡ ಅಂತ ತಂದಿಲ್ಲ. ಅಕ್ಕ ಇದು 2 ಸೀರೆ ಇಸ್ಕೋನ. ಎರಡು ನಿಮ್ಮ ಎಂಟ್ರದ್ದು. ಇದ್ರಲ್ಲಿ ಯಾವ್ದಮ್ಮ ರಿಸೆಪ್ಷನ್ದು? ರಿಸೆಪ್ಷನ್ದು ಇದು ಇದಾ ರಿಸೆಪ್ಷನ್ದು. ಯಾವ ಚೆನ್ನಾಗದ್ ನೋಡೋಲಿ ಅಕ್ಕ, ಯಾವ್ದು ಹಾಕೋದು ಇದು ಹಾಕೊಳ್ಳಮ್ಮ ರಿಸೆಪ್ಷನ್ಗೆ. ಇದು ಹಾಕೋ. ಕಲರ್ ಹೆಂಗ್ ಸೆಲೆಕ್ಟ್ ಅದು ಹೌದು ಅಕ್ಕ ಅಲ್ಲ ನಮ್ಮ ಮಗಳ ಥರ ಸ್ವಾತಿ ಅಂತ ಅಂತಾರ. ಅಲ್ಲ ಆಚೆ ಹೋಗ, ಹಾಲು ಬೇಕಂತ ಅವ್ನಿಗೆ. ಬರಲಿ ಮಾಮ ಬಂದೆ ನೋಡ, ಅಲ್ಲಿ ಮಾಮ ಬರಲಿ. कहाँ है सॉरी मॉरिस ऑरेंज तुम्हारे ಅಕ್ಕ ಒಂದು ಕಟ್ ಇರ್ಲಿ, ಒಂದು ಬೀಡ್ಸ್ ಇರ್ಲಿ, ಹಂಗ್ ಮಾಡಿಸು ಶ್ವೇತಾ. ಒಂದು ಕಟ್ ಇರ್ಲಿ, ಒಂದು ಬೀಡ್ಸ್ ಇರ್ಲಿ. ಚೆನ್ನಾಗಿದೆಯಾ ಇದು ಕಲರ್ ಅವಳು ಬೇಡ ಬೇಡ ನನಗೆ ಬೇಡ ಈಗ. ಹೌದಾ? ಅದಕ್ಕೆ ಅವರಿಂದ ಈ ಕಡೆ ಬರ. ಬಿಡೆ ಏನೇ ವಿಡಿಯೋಲಿ ಐತೆ, ಹಾಕ್ತೀನಿ. ನೋಡಿ ನಮ್ಮಮ್ಮ ಹೆಂಗೆಲ್ಲ ನನ್ನ ಮಗನ ದೌರ್ಜನ್ಯ ಮಾಡ್ತಾಳೆ ಅಂತ ಹಾಕ್ತೀನಿ. ಆಯ್ತಾ? ನಿಂಗೆ ಬೇಕು ಫೋಟೋ ಕಳಿಸ್ತೀನಿ ಕರೆಕ್ಟಾಗಿ. ಎಕ್ಸಿದೀವಮ್ಮ, 11 ಇಕ್ಸಿದೀವಿ, ಇನ್ನು ಇಷ್ಟೇ ಇರೋದಲ್ಲಿ.
ಏನಾಯ್ತು? ಬ್ಯಾಗ್ ಅಂತ ಇಕ್ಸ್ಬೇಕಂತ ಇಕ್ಸಾಕ ಕ್ಲೀನಾಗಿ ಮಾಡಿಸು. ಬಾಯಕ್ಕ. ಆ್ಯಂಡ್ ಇವಾಗ ನಾವು ಗಾಂಧಿ ಬಜಾರಿಗೆ ಬಂದ್ವಿ. ಒಂದಷ್ಟು ಜ್ಯುವೆಲ್ರಿ ನೋಡೋಣ ಆ್ಯಂಡ್ ಒಂದಷ್ಟು ಹಂಗೆ ವಿಂಡೋ ಶಾಪಿಂಗ್ ಅಂತ ಇರುತ್ತಲ್ವ, ಮದುವೆಗೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ. ಸೊ ನೋಡೋಣ ಅಂದ್ಬಿಟ್ಟು ನಾವು ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಅಂಗಡಿಗಳಿದೆ. ಭವಾನಿ ಕಂಗನ್ಸ್ ಆಗಿರ್ಬೋದು, ಸಂಜಯ್ ಜ್ಯುವೆಲ್ಸ್, ಸೊ ಎಷ್ಟೊಂದು ಜ್ಯುವೆಲ್ರಿ ಅಂಗಡಿಗಳಿರುತ್ತೆ, ಚೆಕ್ ಮಾಡ್ಬೋದು. ನಾವು ಒಂದಷ್ಟು ತೊಗೊಂಡೆ. ಇಲ್ಲಿ ಒಂದು ಸೆಟ್ ತೊಗೊಂಡೆ, ನಂಗೆ ಸಖತ್ ಇಷ್ಟ ಆಯಿತು. ಈ ಸತಿ ಎಷ್ಟೊಂದು ಈ ಥರ ಜ್ಯುವೆಲ್ರೀಸ್ ತೊಗೊಂಡಿದ್ದೀನಿ. ನಿಮಗೆ ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾವ್ಯಾವ ಥರ ಆನ್ಲೈನಲ್ಲಿ ಒಂದಷ್ಟು ತರಿಸಿದ್ದೀನಿ, ಒಂದಷ್ಟು ಈ ಥರ ಆಚೆ ಹೋದಾಗ ತೊಗೊಂಡಿರೋದು. ಸೊ ನಂಗೆ ಸಖತ್ ಇಷ್ಟ ಆಗಿದೆ. ಈ ಥರ ತೊಗೊಂಡ್ರೆ ನೀವೆಲ್ಲಾದರೂ ಸಿಂಪಲಾಗಿ ರೆಡಿ ಆದಾಗ ಹಾಕೊಳಕ್ಕಾಗುತ್ತೆ, ಇಲ್ಲ ಹಬ್ಬ ಯಾವ್ದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಗೆ ವೇರ್ ಮಾಡ್ಬೋದು. ನನಗೆ ಸಖತ್ ಇಷ್ಟ ಆಯಿತು ಒಂದು ಇದರಲ್ಲಿ ಡಿಸೈನ್. ಸೊ ಅದನ್ನು ಬೈ ಮಾಡಿದ್ದೀನಿ. ಸೊ ಬನ್ನಿ ಯಾವ ಥರ ಇದೆ ಅಂತ ನೋಡೋಣ. ಲೈಟಾಗಿ ಬೆಳ್ಳಕ್ಕೆ ಹೋಗೋಂಥರ ಬರ್ತೈತೆ. ಇನ್ನೊಂದು ಬ್ರೈಟ್ ಕಮ್ಮಿ ಇಟ್ಟಿದ್ಯಾ? ಹಾಂ, ಫೋನ್ ಫುಲ್ ಬ್ರೈಟ್ನೆಸ್ ಕಮ್ಮಿ ಐತೆ. ಎಲ್ಲ ತೋರಿಸಿ ಕೂಚು ಮಾಮ, ಕೂಚು 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 ಮಾಮ. ಈ ಕಡೆ ತಿರುಗೆ. ಓಯ್ ಸ್ವಾತಿ, ಅಮ್ಮ ನೀನು ಕೇಳ್ತಾ ಇರೋದು ಇದು ಅನ್ಸುತ್ತೆ ನೋಡು. ಅಲ್ಲೇ ಇಟ್ಟೋಳು ಮೈ. ಅದೇ ಅದೇ ಕರೆಕ್ಟಾ? ಈ ಥರ ಉಳ್ಕೇಳಿ, ಈ ಥರ ಉಳ್ಕೇಳಿ. ಇದು ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಇದು ಗ್ರೀನ್ ತೆಗೀರಿ. ಯಾವ್ದು ಹೇಳಿ? ಕರೆಕ್ಟಾ? ಹಾಂ, ಪರವಾಗಿಲ್ಲ ನೋಡಿ, ನಾನೇನೆ ತಂದಿರ್ಬೋದು. ಹಾಂ, ಇನ್ನೊಂದು ಚೆನ್ನಾಗಿತ್ತಲ್ಲ. ಚೆನ್ನಾಗಿ ಸ್ವಾತಿ ನಂದದು ಇದು ಸ್ವಾತಿದು. ಈಗ ನಾನು ಈಗ ಈಗ ಚೆನ್ನಾಗಾಯ್ತು. ಚೆನ್ನಾಗದ ಚೆನ್ನಾಗಿತ್ತು ಸ್ವಾತಿ. ಇದು ಒಂದೇ ಸಾಕಲ್ವಾ? ಚೆನ್ನಾಗಿ ತಗೊಳ. ಓಯ್ ಚೆನ್ನಾಗಿದೆ. ಹಾಯ್, ಏನು ತಿನ್ಕೊಂಬಂದ್ರಿ? ಏನು ತಿನ್ನಿಸ್ದೆ? ಹಾಂ, ಅದೇನದು ಕೋತುರಿ, ಬಾಬು ಅದೇನೋ ಎತ್ಕೋತಾನೆ, ಅದನ್ನೇ ಸ್ವಲ್ಪ ನಿಮ್ಗೇನು ಬೇಕು ತಗೊಳಮ್ಮ? ನಾನು ಬೇಡ, ನಾನು ನನ್ನೆಲ್ಲ ತಗೋತೀನಿ. ಅಲ್ಲಿ ತಗೋತೀನಿ. ಚೆನ್ನಾದ? ಚೆನ್ನಾಗಿದ್ಯಮ್ಮ?
ನಾನು ಜ್ಯುವೆಲ್ರಿ ಅಂಗಡಿಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ವೀರಿಗೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಅವನಲ್ಲಿ ಫೀಡಿಂಗ್ ಮಾಡಿಸಿದ್ರು ಕೂಡ ಅವನು ಅಷ್ಟು ಸರಿಯಾಗಿ ಫೀಡ್ ತೊಗೊಳ್ಳಿಲ್ಲ. ಆ್ಯಂಡ್ ಅವನಿಗೆ ತುಂಬ ಸಾಕು ಅನಿಸ್ಬಿಟ್ಟಿತ್ತು. ಸರಿ ಅವ್ನು ಇಟ್ಕೊಂಡು ನಮಗೂ ಹಿಂಸೆ ಮಾಡೋದು ಬೇಡ, ಇನ್ನೊಂದು ದಿನ ಬಂದ್ರಾಯಿತು, ಇನ್ನೂ ಒಂದು ರೌಂಡು ಅಂದ್ಬಿಟ್ಟು ನಾವು ಹೋಟೆಲ್ಗೆ ಬಂದ್ವಿ. ಫಸ್ಟ್ ಏನಾದ್ರು ತಿನ್ನೋಣ ಅಂತ. ನಾನು ಒಂದು ಓಪನ್ ಬಟರ್ ಮಸಾಲ ತೊಗೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲರೂ ದೋಸೆ ಇಡ್ಲಿನೇ ತೊಗೊಂಡಿದ್ರು. ನನಗೆ ಎಲ್ಲೇ ಹೋದರೂ ದೋಸೆ ಸಖತ್ ಇಷ್ಟ. ನಾನು ಅದೇ ಆರ್ಡರ್ ಮಾಡೋದು, ಬೇರೆ ಏನೂ ಆರ್ಡರ್ ಮಾಡಲ್ಲ. ಆ್ಯಂಡ್ ಇಲ್ಲೇ ಒಂದು ಉಡುಪಿ ಹೋಟ್ಲಿತ್ತು, ಚೆನ್ನಾಗಿತ್ತು. ಬಟ್ ಎಲ್ಲರೂ ಸುಸ್ತಾಗಿ ಹೋಗಿದ್ವಿ. ಒಂದಷ್ಟು ಶಾಪಿಂಗ್ ಕೂಡ ಆಯಿತು. ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಏನು ತೊಗೊಂಡ್ವಿ ಏನು ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್, ಲಾಟ್ಸ್ ಆಫ್ ಲವ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು.